ನಮಸ್ಕಾರ ರೀಪ್ಪ ಎಲ್ಲರಿಗೂ. ನಿನ್ನೆ ಕರ್ನಾಟಕ ರಾಜ್ಯದ 7 ಕೋಟಿ ಜನಸಂಖ್ಯೆ ಎಲ್ಲರೂ ಸೋಷಲ್ ಮೀಡಿಯಾದಲ್ಲೇ ತಲ್ಲೀನರಾಗಿದ್ದರು. ಟಿ ವಿ ಅಂತೂ ನೋಡೋದಿಲ್ಲ ಬಿಡ್ರಿ. ಟಿ ವಿ ಏನು ತೋರಿಸ್ತೈತೆ ಅನ್ನೋದು ಎಲ್ಲ ಜನರಿಗೆ ಮನವರಿಕೆ ಆಗೈತಿ. ಇವತ್ತು ರಾಜ್ಯ ಅಲ್ಲ ದೇಶದಲ್ಲಿ ಸರ್ಕಾರ ಬರಬೇಕಾದ್ರೆ ಈ ಸೋಷಲ್ ಮೀಡಿಯಾ ಡಿಜಿಟಲ್ ಮಾಧ್ಯಮ ಮಾತ್ರ ಅಂಥೇಳಿ ಇವತ್ತು 100ಕ್ಕೆ 99 ಜನ ಇವತ್ತು ಅವಲಂಬಿತರಾಗಿದ್ದಾರೆ ತಮ್ಮ ಮೊಬೈಲ್ ಮುಖಾಂತರ. ಕ್ರಾಂತಿ ಮಾಡಕತ್ತಾರ ಸೋಷಲ್ ಮೀಡಿಯಾ ಡಿಜಿಟಲ್ ಮೀಡಿಯಾದವರು. ಟಿ ವಿದವರು ಸಾವಿರಾರು ಕೋಟಿ ಗಳಿಸಿದ್ರು ಸಹಿತ ಅದಕ್ಕೆ ಸಮಭಾಗಿಯಾಗಿ ಬೆನ್ನ ಹತ್ಯಾರ ಇದೇ ಡಿಜಿಟಲ್ ಮಾಧ್ಯಮದವರು. ಆ ಡಿಜಿಟಲ್ ಮಾಧ್ಯಮದ ಮುಖಾಂತರ ನಾವೇ ಒಂದು ಉದಾಹರಣೆ ಮೈಲುಗಲ್ಲು ಸಾಧಿಸಿದ್ದು ನಿಮಗೆ ಗೊತ್ತೈತಲ್ರಿ. ಲಕ್ಷಾಂತರ ಅಭಿಮಾನಿಗಳನ್ನ ಗಳಿಸಿದ್ದೀವಿ. ಲಕ್ಷಾಂತರ ಜನರು ನಮಗೆ ಪ್ರೀತಿ ಪ್ರಶಂಸೆಯ ಪಾತ್ರರಾಗಿ ಅನೇಕ ಜನರು ಎಲ್ಲೆಲ್ಲಿಂದ ಶುಭಾಶಯ ಕಳಿಸಿದಾರ, ದೇಶ ವಿದೇಶಗಳಿಂದ ಕಳಿಸಿದಾರ. ಅದನ್ನು ಹಂತ ಹಂತವಾಗಿ ನಿಮಗೆ ನಾವು ಅವರ ಶುಭಾಶಯ ವಿವರಣೆ ಕೊಡ್ತೀವಿ. ಹಾಗಾದರೆ ಇವತ್ತು ಕರ್ನಾಟಕದ ಜನತೆ ನಿನ್ನೆ ಎಲ್ಲರ ದೃಷ್ಟಿ ಹೈಕೋರ್ಟ್ದತ್ತ ಏನು ನಡೆದಿತ್ತು. ಹೈಕೋರ್ಟ್ದಾಗ ಅಭಿಷೇಕ್ ಸಿಂಘ್ವಿ ಯಾವ ರೀತಿ ಅಲ್ಲಿ ವಾದ ಮಂಡನೆ ಮಾಡ್ತಿದ್ರು. ಆದರೆ ರಾಜ್ಯಪಾಲರ ಪರವಾಗಿ ಬಂದಂಥ ತುಷಾರ್ ಮೆಹ್ತಾ ಸಹಿತ ಕೌಂಟರ್ ಕೊಡಾಕತ್ತಿದ್ರು. ಅಲ್ಲಿ ವಾದ ವಿವಾದ ಹೆಂಗೆ ನಡೆದಿತ್ತು ಗೊತ್ತೈತೇನ್ರಿ. ಒಂದು ಟಗರಿನ ಕಾಳಗ ಟೈಪ್ ನಡೆದಿತ್ತು. ಆದರೆ ಬಹಳಷ್ಟು ಸ್ವಾರಸ್ಯಕರವಾಗಿ ಸೌಮ್ಯವಾಗಿ ಪಾಟಿ ಏಟು ಎದುರೇಟು ಸವಾಲುಗಳು, ಆ ಸವಾಲುಗಳು ಎದುರಾಗುವ ಸಲುವಾಗಿ ಮಾನ್ಯ ನ್ಯಾಯಾಧೀಶರು ಅದನ್ನು 29ಕ್ಕೆ ಮುಂದೆ ಹಾಕಿಬಿಟ್ರಿ. ಎಲ್ಲ ಜನರು ನಿರಾಶೆ ಆದರು. ಮಧ್ಯಂತರ ತಡೆ ಆಜ್ಞೆ ಸಿಗ್ತೈತಿ. ಏನು ರಾಜ್ಯಪಾಲರು ಮಾಡಿದಂಥ ಪ್ರಾಸಿಕ್ಯೂಷನನ್ನು ಎತ್ತಿ ಹಿಡಿತೈತಿ ನ್ಯಾಯಾಲಯ. ಸಂಕಷ್ಟ ಎದುರಾಗತೈತಿ ಸಿದ್ದರಾಮಯ್ಯಗ ಅಂಥೇಳಿ ಎಷ್ಟೋ ಜನರು ಪ್ರಾರ್ಥನೆ ಮಾಡ್ತಾಯಿದ್ರು. ಹರ್ಷ ಉದ್ಗಾರಗಳಿಂದ ಕುಣಿತಾಯಿದ್ರು. ಕೆಲವರು ಮೌನಾಚರಣೆ ಮಾಡ್ತಾಯಿದ್ರು. ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಮೊಬೈಲ್ ಫೋನ್ ನೋಡ್ಕೋತಾ ಇದ್ರಿ. ಎಷ್ಟೋ ಜನ ಫೋನ್ ಮಾಡ್ಕೋತಿದ್ರಿ, ಕಾಕ ಏನಾತ ಅಂಥೇಳಿ. ಮಧ್ಯಂತರ ಆದೇಶ ಕೊಡಲಿಲ್ಲ. 29ಕ್ಕೆ ಆ ಆದೇಶವನ್ನು ಮುಂದೂಡಲಾಯಿತು. ಇನ್ನು ಏನು ಕುತೂಹಲ ಕಾಣ್ತೈತಿ, ಈ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯಗೆ ಯಾಕೆ ಕಪ್ಪು ಚುಕ್ಕೆ? ಅಜಾತಶತ್ರು ಸಿದ್ದರಾಮಯ್ಯ ಎಲ್ಲರ ಜೊತೆ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕಿದಂಥ ಚಾಣಾಕ್ಷ ರಾಜಕಾರಣಿ. ಆ ರಾಜಕಾರಣಿಯನ್ನು ಹೊಡೆದೋಡಿಸಲಿಕ್ಕೆ ಅನೇಕ ಗಜಮಜಗಳು ಸಹಿತ ಬೆನ್ನು ಹತ್ತಿದರೂ ಸಹಿತ ಸಿದ್ದರಾಮಯ್ಯನನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು 7 ಕೋಟಿ ಜನಸಂಖ್ಯೆಗೆ ಮನವರಿಕೆ ಆಗೈತಿ. ಸಿದ್ಧಾಂತದ ರಾಜಕಾರಣಿ 78 ವಯಸ್ಸಾದರೂ ಸಹಿತ ಇನ್ನೂ ಲವಲವಿಕೆಯಿಂದ ತನ್ನ ಗಡಸು ಧ್ವನಿಯಿಂದ ಯಾವುದೇ ವಿಷಯವನ್ನು ಎಷ್ಟೊಂದು ಭಾಷಣದ ಮುಖಾಂತರ ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರರಾದಂಥ ರಾಜ್ಯದ ಚತುರ ರಾಜಕಾರಣಿ ಸಿದ್ದರಾಮಯ್ಯ ಅಲ್ರಿ. ಟೀಕೆ ಟಿಪ್ಪಣಿಗಳು ಇರಬೇಕು, ಆದರೆ ದ್ವೇಷ ರಾಜಕಾರಣದ ಟೀಕೆ ಟಿಪ್ಪಣಿಗಳು ಇರಬಾರ್ದು. ಸಿದ್ದರಾಮಯ್ಯ ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು. ತಪ್ಪು ಮಾಡಲಿಲ್ಲ ಅಂದರೆ ಆರೋಪ ಮುಕ್ತರಾಗ್ತಾರ. ಜನಾನೇ ತೀರ್ಮಾನ ತಗೋತಾರ. ಜನತಾ ಅದಾಲತ್ ಐತಿ. ಜನತಾ ಅದಾಲತದ ಮುಂದೆ ಎಲ್ಲರೂ ತಲೆಬಾಗಬೇಕಾಕೈತಿ. ಹಾಗಾದರೆ 29ಕ್ಕೆ ಏನಾಗತೈತಿ? ಇನ್ನು ಮತ್ತೆ ಅಭಿಷೇಕ್ ಸಿಂಘ್ವಿ ಅನೇಕ ಪುಸ್ತಕಗಳನ್ನು ತೆಗೆದುಕೊಂಡು ಕಾನೂನು ಪಂಡಿತರ ಜೊತೆ ಚರ್ಚಿಸಿ ಅನೇಕ ಲಾ ಪಾಯಿಂಟ್ಗಳನ್ನು ರೂಲಿಂಗ್ಗಳನ್ನು ತೆಗೆದುಕೊಂಡು ಇನ್ನು 29ಕ್ಕೆ ಯಾವ ಆರ್ಗ್ಯುಮೆಂಟ್ ಮಾಡ್ತಾರ, ಅದಕ್ಕೆ ತುಷಾರ್ ಮೆಹ್ತಾ ಏನು ಕೌಂಟರ್ ಕೊಡ್ತಾರ, ಇನ್ನು ಕಾದು ನೋಡ್ಬೇಕಲ್ರಿ. ರಾಜ್ಯಪಾಲರ ನಡೆ ನ್ಯಾಯಾಲಯದ ಕಡೆ. ನ್ಯಾಯಾಲಯ ಏನು ನುಡಿತೈತಿ ಅದನ್ನು ರಾಜ್ಯಪಾಲ ಇನ್ನು ಅನುಸರಣೆ ಮಾಡಬೇಕು. ಇದೇ ಸಿದ್ದರಾಮಯ್ಯನ ಮೂಢ ಹಗರಣ. ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತಪಡಿಸಿದ್ರಿ. ರಾಜ್ಯಾದ್ಯಂತ ಲಕ್ಷಾಂತರ ಜನರು ಕೂಗು ಎಬ್ಬಿಸಿದ್ರಿ. ಇದೇ ಬಿಜಾಪುರದಲ್ಲಿಯೂ ಸಹಿತ ಭಾರೀ ಪ್ರಮಾಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನೇತೃತ್ವ MB ಪಾಟೀಲರ ನೇತೃತ್ವದಲ್ಲಿ ನಡೆಯಿತು. ಇದೇ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆಯಿತು. ಬೀದರ್ದಲ್ಲಿ ಖಂಡ್ರೆ ನೇತೃತ್ವದಲ್ಲಿ ನಡೆಯಿತು. ಗುಲ್ಬರ್ಗಾದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯಿತು. ಗದಗದಲ್ಲಿ HK ಪಾಟೀಲ್, ಹಾವೇರಿಯಲ್ಲಿ ಶಿವಾನಂದ ಪಾಟೀಲ್, ಆಜಂಪೀರ್ ಸೈಯದ್ ಖಾದ್ರಿ ನೇತೃತ್ವದಲ್ಲಿ ಸಾವಿರಾರು ಜನರು ಇವತ್ತು ಲಗ್ಗೆ ಹಾಕಿದರು. ಕೊಪ್ಪಳದಲ್ಲಿ ನಡೆಯಿತು. ಬಳ್ಳಾರಿಯಲ್ಲಿ ನಡೆಯಿತು. ಜಮೀರ್ ಅಹ್ಮದ್ ಖಾನ್ ತಮ್ಮ ಅನೇಕ ಅಸಂಖ್ಯಾತ ಬೆಂಬಲಿಗರೊಂದಿಗೆ ರಾಜ್ಯಾದ್ಯಂತ ಸಿದ್ದರಾಮಯ್ಯನ ತಾಕತ್ ಏನೈತೆ ಅಂಥೇಳಿ ಇದೇ ಕರ್ನಾಟಕ ರಾಜ್ಯದ 33 ಮಂತ್ರಿಗಳು ಸಹಿತ ಎಲ್ಲರೂ ಸಿದ್ದರಾಮಯ್ಯ ನಾವು ನಿಮ್ಮ ಜೊತೆ ಇದ್ದೀವಿ, ನಿಮ್ಮ ಜೊತೆ ನಾವು ಶಕ್ತಿಯುತವಾಗಿ ಇರ್ತೀವಿ, ಏನು ಯಾರೂ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಿದ್ದರಾಮಯ್ಯನ ಅನ್ನೋದು ಸಂದೇಶ ಹೋಯಿತು ಇವತ್ತು ಪ್ರಧಾನಮಂತ್ರಿ ಮೋದಿಗೆ.
ಹಂಗಾದ್ರೆ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಲೈಕ್ ಮತ್ತು ಶೇರ್ ಮಾಡ್ತೀರಿ, ಅನಿಸಿಕೆ ಹಾಕ್ತೀರಿ. ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗೆ ಬರ್ತೀನಿ. ನಮಸ್ಕಾರ.